ಮಾಡ್ತಿರೋ ಈ ಸಿನಿಮಾದ ಹೆಸರು ಕೂಮನ್. ಇದು ಮಲಯಾಳಂನ ಸಿನಿಮಾದ ಮೊದಲ ಸೀನ್ ನಲ್ಲಿ ಕೇರಳದ ಒಂದು ಸಣ್ಣ ಹಳ್ಳಿಯನ್ನ ತೋರಿಸ್ತಾರೆ. ಈ ಹಳ್ಳಿಯ ಒಂದು ರೆಸಾರ್ಟ್ ನಲ್ಲಿ ತಮ್ಮ ಡೈಮಂಡ್ ರಿಂಗ್ ಕಳ್ಳತನ ಆಗಿದೆ ಅಂತ ಒಂದು ಕಪಲ್ಸ್ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಇದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆಫೀಸರ್ ಸುಕುಮಾರನ್ ತನ್ನ ಟೀಮ್ ನೊಂದಿಗೆ ಅದೇ ರೆಸಾರ್ಟ್ ಗೆ ಹೋಗ್ತಾರೆ. ಈ ಟೀಮ್ ನಲ್ಲೇ ಕಾನ್ಸ್ಟೇಬಲ್ ಆಗಿರೋ ಈ ಸಿನಿಮಾದ ಹೀರೋ ಗಿರಿ ಕೂಡ ಇರ್ತಾನೆ. ಗಿರಿ ತುಂಬಾನೇ ಬ್ರಿಲಿಯಂಟ್ ಆಗಿರೋ ಒಬ್ಬ ಕಾನ್ಸ್ಟೇಬಲ್. SI ಆಗ್ಬೇಕು ಅಂತ ಇದ್ದವನು ಅನಿವಾರ್ಯ ಕಾರಣದಿಂದಾಗಿ ಕಾನ್ಸ್ಟೇಬಲ್ ಆಗಿ ಡ್ಯೂಟಿ ಮಾಡ್ತಾ ಇರ್ತಾನೆ. ಈ ಡೈಮಂಡ್ ರಿಂಗ್ ಕಳ್ಳತನ ಆಗಿತ್ತಲ್ಲ, ಈ ಕೇಸನ್ನು ಕೂಡ ಗಿರಿನೇ ಸಾಲ್ವ್ ಮಾಡ್ತಾನೆ. ಅಷ್ಟಕ್ಕೂ ಅದನ್ನ ಕದ್ದಿದ್ದು ಬೇರೆ ಯಾರು ಅಲ್ಲ, ಆ ಡೈಮಂಡ್ ರಿಂಗ್ ಕಳೆದು ಹೋಗಿದಂತ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಆಕೆಯ ಗಂಡನೇ ಹಣದಾಸೆಗೋಸ್ಕರ ಕದ್ದಿರ್ತಾನೆ. ಅವನ ಮೊಬೈಲ್ ನ ತೆಗೆದುಕೊಂಡು ಬ್ರೌಸಿಂಗ್ ಹಿಸ್ಟರಿ ಚೆಕ್ ಮಾಡಿದ ಗಿರಿ ಡೈಮಂಡ್ ಪ್ರೈಸ್ ಕ್ಯಾಲ್ಕುಲೇಟರ್ ನ ನೋಡಿ ಅವನೇ ಕಳ್ಳ ಅಂತ ಕನ್ಫರ್ಮ್ ಮಾಡ್ತಾನೆ. ಗಿರಿ ಕೇಸನ್ನ ಈಸಿಯಾಗಿ ಸಾಲ್ವ್ ಮಾಡಿದ್ದನ್ನ ನೋಡಿದ ಆಫೀಸರ್ ಸುಕುಮಾರನ್ ಗಿರಿಯನ್ನ ಹೊಗಳಿ ಶಬಾಷ್ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಗಿರಿ ಜೊತೆ ಕೆಲಸ ಮಾಡ್ತಿದ್ದ ಉಳಿದ ಕಾನ್ಸ್ಟೇಬಲ್ಸ್ ಗಿರಿಯನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾರೆ. ಮುಂದಿನ ಸೀನ್ ನಲ್ಲಿ ಅದೇ ಊರಿನ ಲಕ್ಷ್ಮಿ ಎಂಬ ಹುಡುಗಿಯನ್ನ ತೋರಿಸ್ತಾರೆ. ಗಿರಿ ಮತ್ತು ಲಕ್ಷ್ಮಿ ಇಬ್ಬರು ಕ್ಲಾಸ್ಮೇಟ್ಸ್. ಗಿರಿಗೆ ಲಕ್ಷ್ಮಿ ಎಂದರೆ ಪ್ರೀತಿ, ಆದರೆ ಗಿರಿ ಅದನ್ನ ಆಕೆಯ ಬಳಿ ಇಲ್ಲಿಯವರೆಗೂ ಹೇಳ್ಕೊಂಡಿರಲ್ಲ. ನಂತರ ಗಿರಿ ತಿಂಡಿಯನ್ನ ಪಾರ್ಸಲ್ ತರೋದಕ್ಕೆ ಅಂತ ಒಂದು ಹೋಟೆಲ್ಗೆ ಹೋದಾಗ ಅದೇ ಊರಿನ ಸುರೇಶ್ ಮತ್ತು ಶಾಜಿ ಇಬ್ಬರು ಅಲ್ಲೇ ಇರ್ತಾರೆ. ಇಲ್ಲಿ ಸುರೇಶ್ ಮತ್ತು ಗಿರಿಯ ನಡುವೆ ಅವರ ಊರಿನಲ್ಲಿ ನಡೆದ ಕಬಡ್ಡಿ ಟೂರ್ನಮೆಂಟ್ ನ ಬಗ್ಗೆ ವಾದ ವಿವಾದ ಉಂಟಾಗಿ ಸುರೇಶ್ ಗಿರಿಗೆ ನನ್ನ ವಿಷಯದಲ್ಲಿ ತಲೆ ಹಾಕಿದ್ರೆ ಚೆನ್ನಾಗಿರಲ್ಲ, ಇದನ್ನೆಲ್ಲ ನೀನು ನಿನ್ನ ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಟುಕೋ ಅಂತ ಆವಾಜ್ ಆಗ್ತಾನೆ. ಅಲ್ಲೇ ಪಕ್ಕದಲ್ಲಿ ಇದ್ದ ವಿಜಯ್ ಎಂಬ ಕಾಲೇಜ್ ಸ್ಟೂಡೆಂಟ್ ಇನ್ನು ಸ್ವಲ್ಪ ದಿನದಲ್ಲೇ ಸುರೇಶ್ MLA ಆಗ್ತಾನೆ. ಅವನು MLA ಆದ ನಂತರ ನೀನು ಅವನಿಗೆ ಸೆಲ್ಯೂಟ್ ಮಾಡಬೇಕಾಗತ್ತಂತ ಗಿರಿಗೆ ಹೇಳ್ತಾನೆ. ಇದನ್ನ ಕೇಳಿದ ಗಿರಿ ನಕ್ಕು ಅಲ್ಲಿಂದ ಸುಮ್ಮನೆ ಹೊರಟು ಹೋಗ್ತಾನೆ. ನಂತರ ತಿಂಡಿಯ ಪಾರ್ಸಲ್ ಅನ್ನು ತೆಗೆದುಕೊಂಡು ಗಿರಿ ಮನೆಗೆ ಬಂದಾಗ ಗಿರಿಯ ತಾಯಿ, ನೀನು ಇನ್ನೆಷ್ಟು ವರ್ಷ ಮದುವೆ ಆಗದೆ ಹಾಗೆ ಇರ್ತೀಯ, ನಿನ್ನ ಕ್ಲಾಸ್ಮೇಟ್ ಲಕ್ಷ್ಮಿಗೂ ಕೂಡ ಇನ್ನೂ ಮದುವೆ ಆಗಿಲ್ಲ, ಅವಳಿಗೂ ನೀನಂದ್ರೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ, ನೀನ್ ಯಾಕೆ ಅವಳನ್ನ ಮದುವೆ ಆಗ್ಬಾರ್ದು ಅಂತ ಕೇಳ್ತಾಳೆ. ಅದಕ್ಕೆ ಗಿರಿ ಏನನ್ನೂ ಮಾತನಾಡದೆ ನಕ್ಕು ಸುಮ್ಮನಾಗ್ತಾನೆ. ಮುಂದಿನ ಸೀನ್ ನಲ್ಲಿ ಅದೇ ಊರಿನ ಸುಧಾಕರ್ ಅನ್ನೋ ವ್ಯಕ್ತಿ ಮರಕ್ಕೆ ನೇಣು ಹಾಕಿಕೊಂಡು ಸತ್ತು ಹೋಗಿರೋದನ್ನ ತೋರಿಸ್ತಾರೆ. ಇದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಇನ್ಸ್ಪೆಕ್ಟರ್ ಸೋಮನ್ ಮತ್ತು ಅವನ ಟೀಮ್ ನವರು ಊರಿಗೆ ಬರ್ತಾರೆ. ಅವರ ಬಳಿ ಬಂದ ಲಕ್ಷ್ಮಿಯ ತಂದೆ ಮನೋಹರ್, ಸುಧಾಕರ್ ಊರಿನ ತುಂಬಾ ಸಿಕ್ಕಾಪಟ್ಟೆ ಸಾಲ ಮಾಡಿದ್ದ. ಸಾಲದ ಒತ್ತಡದಿಂದಾಗಿ ಆತ ಆತ್ಮಹತ್ಯೆ ಮಾಡಿಕೊಂಡಿರಬೇಕು. ಈಗಾಗಲೇ ಅವನ ಕುಟುಂಬದವರು ಸಿಕ್ಕಾಪಟ್ಟೆ ದುಃಖದಲ್ಲಿದ್ದಾರೆ. ಇನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅವರಿಗೆ ಇನ್ನಷ್ಟು ದುಃಖನ ಕೊಡೋದು ಬೇಡ ಸರ್ ಅಂತ ಸೋಮನ್ ಬಳಿ ಕೇಳ್ಕೊಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್ ಸೋಮನ್ ಕೂಡ ಪೋಸ್ಟ್ ಮಾರ್ಟಮ್ ಮಾಡದೆ ಸುಧಾಕರ್ನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಒಪ್ಪಿಗೆ ಕೊಡ್ತಾನೆ. ಮುಂದಿನ ಸೀನ್ ನಲ್ಲಿ ಸುಧಾಕರ್ನ ಅಂತ್ಯ ಸಂಸ್ಕಾರಕ್ಕೆ ಗಿರಿ ಹೋಗಿದ್ದನ್ನ ತೋರಿಸ್ತಾರೆ. ಇಲ್ಲಿ ಲಕ್ಷ್ಮಿಯ ತಂದೆ ಸುಧಾಕರ್ನ ಅಂತ್ಯ ಸಂಸ್ಕಾರಕ್ಕೆ ಅವರ ಊರಿನ ಪೂಜಾರಿಯನ್ನ ಕರೆಸುವುದು ಬಿಟ್ಟು ಪಕ್ಕದ ಊರಿನ ದೊರೆಸ್ವಾಮಿ ಎಂಬ ಪೂಜಾರಿಯನ್ನ ಕರೆಸಿರ್ತಾರೆ. ಹೀಗೆ ಕೆಲ ದಿನಗಳು ಕಳೆದ ನಂತರ ಹೋಟೆಲ್ ನಲ್ಲಿ ಗಿರಿಗೆ ಅವಮಾನ ಮಾಡಿದ್ನಲ್ಲ ಕಾಲೇಜ್ ಸ್ಟೂಡೆಂಟ್ ವಿಜಯ್ ಒಂದು ಡ್ರಗ್ ಕೇಸ್ ನಲ್ಲಿ ಸಿಕ್ಕಿ ಹಾಕೊಳ್ತಾನೆ. ಇನ್ವೆಸ್ಟಿಗೇಷನ್ ಮಾಡಿದ ನಂತರ ವಿಜಯ್ದು ಏನು ತಪ್ಪಿಲ್ಲ ಅಂತ ಗೊತ್ತಾಗತ್ತೆ. ಆದರೆ ಗಿರಿ ಹೇಗಾದ್ರೂ ಮಾಡಿ ಇವನನ್ನ ಡ್ರಗ್ಸ್ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಈ ವಿಷಯ ಇನ್ಸ್ಪೆಕ್ಟರ್ ಸೋಮನ್ಗೆ ಗೊತ್ತಾಗಿ ಗಿರಿಯನ್ನ ಕರೆದು ಸಿಕ್ಕಾಪಟ್ಟೆ ಬೈತಾರೆ. ಗಿರಿ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಸಣ್ಣ ಪುಟ್ಟ ವಿಷಯಗಳಿಗೆ ಯಾಕೆ ಜನರ ಮೇಲೆ ರಿವೆಂಜ್ ತಗೊಳ್ತೀಯ? ಯಾಕೆ ಎಲ್ಲ ಕೇಸ್ಗಳನ್ನ ಪರ್ಸನಲ್ ಆಗಿ ತಗೊಳ್ತೀಯ? ನಿನ್ನ ಈ ಆಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳದೆ ಇದ್ರೆ ಮುಂದೆ ನಿನಗೆ ಪ್ರಮೋಷನ್ ಆದಾಗ ತುಂಬಾನೇ ಸಮಸ್ಯೆ ಆಗುತ್ತೆ. ಇವತ್ತು ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ, ಮುಂದೆ ಬರೋ ಇನ್ಸ್ಪೆಕ್ಟರ್ಗೆ ನೀನು ಮಾಡೋ ಕೆಲಸ ಗೊತ್ತಾದ್ರೆ ನಿನ್ನನ್ನು ಖಂಡಿತ ಸಸ್ಪೆಂಡ್ ಮಾಡ್ತಾರಂತ ಹೇಳ್ತಾನೆ. ಇದಕ್ಕೆ ಗಿರಿ ಸರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಮುಂದಿನ ಸೀನ್ ನಲ್ಲಿ ಹೊಸ CI ಆಗಿ ಚಾರ್ಜ್ ತಗೊಂಡ ಹರಿಲಾಲ್ ಗಿರಿಯನ್ನ ನೆಗ್ಲೆಕ್ಟ್ ಮಾಡಿ ಎಲ್ಲಾ ಕೆಲಸಗಳನ್ನ ಸ್ಟೇಷನ್ ನ ಬೇರೆ ಸ್ಟಾಫ್ ಗಳಿಗೆ ಹೇಳಿರ್ತಾನೆ. ಮುಂದೆ ಅದೇ ಊರಿನ ಕಬಡ್ಡಿ ಟೂರ್ನಮೆಂಟ್ ಗೆ ಗಿರಿಯನ್ನ ಸೆಕ್ಯೂರಿಟಿಗೆ ಅಂತ ಅಪಾಯಿಂಟ್ ಮಾಡಿರ್ತಾರೆ. ಅದೇ ಟೂರ್ನಮೆಂಟ್ ಗೆ ಸ್ಪೆಷಲ್ ಗೆಸ್ಟ್ ಆಗಿ CI ಹರಿಲಾಲ್ ಕೂಡ ಬಂದಿರ್ತಾನೆ. ಹೀಗೆ ಕಬಡ್ಡಿ ಮ್ಯಾಚ್ ನಡೀತಾ ಇರುವಾಗ ಮಧ್ಯದಲ್ಲಿ ಜಗಳ ಶುರುವಾಗತ್ತೆ. ಜಗಳ ದೊಡ್ಡದಾದಾಗ ಗಿರಿ ಹೋಟೆಲ್ ನಲ್ಲಿ ವಾದಕ್ಕೆ ಬಂದಿದ್ನಲ್ಲ ಅದೇ ಸುರೇಶ್ ಕೂಡ ಜಗಳ ಮಾಡ್ತಿರೋದನ್ನ ನೋಡ್ತಾನೆ. ಬೇಕು ಅಂತಲೇ ಜಗಳವನ್ನು ನಿಲ್ಲಿಸುವ ನೆಪದಲ್ಲಿ ಸುರೇಶ್ ಗೆ ಹೊಡಿತಾನೆ. ಇದರಿಂದ ಜಗಳ ಇನ್ನೂ ದೊಡ್ಡದಾಗತ್ತೆ. CI ಹರಿಲಾಲ್ ಮಧ್ಯಪ್ರವೇಶಿಸಿ ಜಗಳನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಜಗಳನ ನಿಲ್ಲಿಸುವ ಪ್ರಯತ್ನದಲ್ಲಿ CI ಹರಿಲಾಲ್ ಗೊತ್ತಾಗದೆ ಗಿರಿಯನ್ನ ಪಕ್ಕದಲ್ಲೇ ಇದ್ದ ಕೆಸರಿನ ಗದ್ದೆಗೆ ತಳ್ಳಿ ಹಾಕ್ತಾನೆ. ಕೆಸರಿನ ಗದ್ದೆಯಲ್ಲಿ ಬಿದ್ದ ಗಿರಿಯ ಮೈಯೆಲ್ಲ ಕೆಸರಿನಿಂದ ಕೊಳೆ ಆಗ್ಬಿಡತ್ತೆ. ಊರಿನ ಜನರೆಲ್ಲ ಇವನನ್ನ ನೋಡಿ ನಗೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಗಿರಿ ಇಷ್ಟಪಡುತ್ತಿದ್ದ ಲಕ್ಷ್ಮಿ ಕೂಡ ಬಂದಿರ್ತಾಳೆ. ಊರಿನವರ ಮುಂದೆ ಹಾಗೂ ತಾನು ಇಷ್ಟಪಡುತ್ತಿದ್ದ ಲಕ್ಷ್ಮಿಯ ಮುಂದೆ ಗಿರಿಗೆ ತುಂಬಾ ಅವಮಾನ ಆಗತ್ತೆ. ಇದರಿಂದ ಗಿರಿ CI ಹರಿಲಾಲ್ ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾನೆ. ಮರುದಿನ ಗಿರಿ ಕೆಸರಿಗೆ ಬಿದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬಿಡತ್ತೆ. ಇದನ್ನು ನೋಡಿದ ಗಿರಿ ಡಿಸ್ಟರ್ಬ್ ಆಗ್ತಾನೆ. ಚಹಾ ಕುಡಿಯೋದಕ್ಕೆ ಅಂತ ಹೋಟೆಲ್ಗೆ ಹೋದಾಗಲೂ ಸಹ ಜನ ಇವನನ್ನ ನೋಡಿ ಕಿಂಡಲ್ ಮಾಡ್ತಾ ಇರ್ತಾರೆ. ನಂತರ ಸ್ಟೇಷನ್ಗೆ ಹೋದಾಗ CI ಹರಿಲಾಲ್ ಗಿರಿಗೆ ನಿನ್ನನ್ನು ಟೂರ್ನಮೆಂಟ್ ಗೆ ಸೆಕ್ಯೂರಿಟಿಗೆ ಅಂತ ತಾನೇ ಕಳಿಸಿದ್ದು, ಆದರೆ ನೀನು ಕ್ರಿಮಿನಲ್ ತರ ಜಗಳ ಆಡ್ತೀಯ ಅಂತ ಚೆನ್ನಾಗಿ ಬೈದು ಮತ್ತೆ ಈ ತರ ಆದ್ರೆ ನಿನ್ನನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೆದರ್ಸ್ತಾನೆ.
ಮುಂದಿನ ಸೀನ್ ನಲ್ಲಿ ಗಿರಿ ರಿಟೈರ್ಡ್ ಪೊಲೀಸ್ ಆಫೀಸರ್ ಸೋಮನ್ ನ ಮನೆಗೆ ಹೋಗಿ ನಡೆದಿರೋ ವಿಷಯನ ತಿಳಿಸ್ತಾನೆ. ಅದಕ್ಕೆ ಸೋಮನ್, ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಇದೆಲ್ಲ ಕಾಮನ್ ಅಂತ ಹೇಳಿದ್ರು ಗಿರಿ ಮಾತ್ರ ನನಗೆ ಬರ್ತಿರೋ ಕೋಪಕ್ಕೆ ಸಿಐ ನ ಮೇಲೆ ಹೇಗಾದ್ರೂ ಮಾಡಿ ಸೇಡನ್ನ ತೀರಿಸಿಕೊಳ್ಳೇಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಸೋಮನ್ ಗಿರಿಗೆ ಬೈದು, ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀಯ, ಈ ವಿಷಯನ ದೊಡ್ಡದು ಮಾಡಬೇಡ, ಇಲ್ಲೇ ಬಿಟ್ಬಿಡು ಅಂತ ಹೇಳಿ ಅವನನ್ನ ಕಳಿಸ್ತಾನೆ. ನಂತರ ಗಿರಿ ಬೇಜಾರಿನಿಂದ ಒಂದು ಬಾರ್ಗೆ ಹೋಗಿ ಸಿಕ್ಕಾಪಟ್ಟೆ ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಮಣಿಯನ್ ಎಂಬ ಒಬ್ಬ ವಯಸ್ಸಾದ ವ್ಯಕ್ತಿ ಬಾರ್ನ ವರ್ಕರ್ ನ ಜೊತೆ ಜಗಳ ಮಾಡ್ತಿರೋದನ್ನ ತೋರಿಸ್ತಾರೆ. ಈ ಮಣಿಯನ್ ಒಬ್ಬ ಕಳ್ಳ. ಈಗ ವಯಸ್ಸಾಗಿರೋ ಕಾರಣ ಕಳ್ಳತನವನ್ನ ಬಿಟ್ಟಿರ್ತಾನೆ. ಬಾರ್ನ ವರ್ಕರ್ ಅವನಿಗೆ ಡ್ರಿಂಕ್ಸ್ ಕೊಡೋದಿಲ್ಲ ಅಂತ ಹೇಳಿ ಅವಮಾನ ಮಾಡಿದಾಗ ಮಣಿಯನ್ ಅವನಿಗೆ, ನಾನು ಯಾರು ಅಂತ ಗೊತ್ತಾ, ಹೀಗೆ ಒಬ್ಬ ಪೊಲೀಸ್ ಆಫೀಸರ್ ನನಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಅವನು ಕೆಲಸ ಮಾಡ್ತಿದ್ದ ಸ್ಟೇಷನ್ ನ ಸುತ್ತಮುತ್ತ ಕಳ್ಳತನ ಮಾಡಿ ಅವನಿಗೆ ತೊಂದರೆ ಕೊಟ್ಟಿದ್ದೆ. ಅವನಿಗೆ ಇನ್ನೂ ಕೂಡ ನನ್ನನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಕಳ್ಳನನ್ನ ಕಂಡು ಹಿಡಿಯೋದಕ್ಕೆ ಆಗದೆ ತನ್ನ ಹೈಯರ್ ಆಫೀಸರ್ ಗಳಿಂದ ಬಯಸಿಕೊಂಡ ಪೊಲೀಸ್ ಟ್ರಾನ್ಸ್ಫರ್ ತೆಗೆದುಕೊಂಡು ಬೇರೆ ಊರಿಗೆ ಹೊರಟು ಹೋದ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದನ್ನೆಲ್ಲವನ್ನು ಕೇಳಿದ ಗಿರಿಯ ತಲೆಯಲ್ಲಿ ಒಂದು ಉಪಾಯ ಬರುತ್ತೆ. ಒಂದು ಡ್ರಿಂಕ್ಸ್ ನ ಬಾಟಲಿಯನ್ನು ತೆಗೆದುಕೊಂಡು ಗಿರಿ ಮಣಿಯನ್ನ ಹುಡುಕಿಕೊಂಡು ಹೋಗ್ತಾನೆ. ಗಿರಿ ಡ್ರಿಂಕ್ಸ್ ನ ಬಾಟಲಿಯನ್ನು ಮಣಿಯನ್ಗೆ ಕೊಟ್ಟು ನನಗೂ ಕೂಡ ಕಳ್ಳತನ ಮಾಡೋದನ್ನ ಹೇಳಿಕೊಡು ಅಂತ ಕೇಳ್ತಾನೆ. ಹಾಗೆ ನಾನೊಬ್ಬ ಜರ್ನಲಿಸ್ಟ್ ಅಂತ ಅವನ ಬಳಿ ಸುಳ್ಳು ಹೇಳ್ತಾನೆ. ಆದರೆ ಗಿರಿಯ ಮಾತು ಮತ್ತು ಬಿಹೇವಿಯರ್ ನ ನೋಡಿದ ಮಣಿಯನ್ಗೆ ಗೊತ್ತಾಗುತ್ತೆ ಗಿರಿ ಒಬ್ಬ ಪೊಲೀಸ್ ಅಂತ. ಆದರೂ ಕೂಡ ಮಣಿಯನ್ ಗಿರಿಗೆ ಕಳ್ಳತನದ ಬಗ್ಗೆ ಹೇಳ್ತಾನೆ. ಕೆಲವರು ಸೇಡಿಗಾಗಿ ಮತ್ತು ಹಣಕ್ಕಾಗಿ ಕಳ್ಳತನವನ್ನು ಮಾಡಿದರೆ ಇನ್ನು ಕೆಲವರು ಫ್ಯಾಷನ್ ಗಾಗಿ ಕಳ್ಳತನವನ್ನ ಮಾಡ್ತಾರೆ. ನಾನು ಎರಡನೇ ಕ್ಯಾಟಗರಿಗೆ ಸೇರಿದವನು. ನನಗೆ ಜನರಿರೋ ಮನೆಯಲ್ಲಿ ಅವರಿಗೆ ಗೊತ್ತಾಗದಿರೋ ಹಾಗೆ ಕಳ್ಳತನ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಕಳ್ಳತನ ಮಾಡೋದ್ರಲ್ಲಿ ಇರೋ ಕಿಕ್ಕೇ ಬೇರೆ. ಒಂದು ಸಲ ಇದಕ್ಕೆ ಅಡಿಕ್ಟ್ ಆದ್ರೆ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ. ಸೊ ಹಾಗಾಗಿ ಹುಷಾರಾಗಿರು ಅಂತ ಹೇಳಿ ಕಳ್ಳತನದ ಬಗ್ಗೆ ಕೆಲವೊಂದು ಸೀಕ್ರೆಟ್ ಗಳನ್ನ ಗಿರಿಗೆ ಹೇಳ್ತಾನೆ. ಇಲ್ಲಿ ಗಿರಿಯ ಪ್ಲಾನ್ ಬೇರೇನೂ ಅಲ್ಲ, ಮಣಿಯನ್ ತರಾನೆ ಅವನ ಊರಿನಲ್ಲಿ ಕಳ್ಳತನ ಮಾಡಿ ಸಿಐ ಹರಿಲಾಲ್ಗೆ ತೊಂದರೆ ಕೊಟ್ಟು ಹೈಯರ್ ಆಫೀಸರ್ ಇಂದ ಬಯಸಬೇಕು ಅನ್ನೋದು. ನಂತರ ಕಳ್ಳತನ ಮಾಡೋದರ ಬಗ್ಗೆ ತುಂಬಾನೇ ವಿಚಾರ ಮಾಡಿ ಧೈರ್ಯದಿಂದ ಒಂದು ದಿನ ರಾತ್ರಿ ಆ ಊರಿನ ಶ್ರೀಮಂತ ವ್ಯಕ್ತಿಯ ಮನೆಗೆ ಕಳ್ಳತನ ಮಾಡೋದಕ್ಕೆ ಅಂತ ಗಿರಿ ಹೋಗ್ತಾನೆ. ಮಣಿಯನ್ ಹೇಳಿಕೊಟ್ಟ ಟ್ರಿಕ್ಸ್ ಗಳನ್ನ ಫಾಲೋ ಮಾಡಿ ಸಕ್ಸಸ್ಫುಲ್ ಆಗಿ ಕಳ್ಳತನವನ್ನು ಕೂಡ ಮಾಡ್ತಾನೆ. ಆದರೆ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಶಬ್ದ ಆಗಿ ಮನೆಯ ಓನರ್ಗೆ ಎಚ್ಚರ ಆಗ್ಬಿಡತ್ತೆ. ಮನೆಯ ಓನರ್ ಗಿರಿಯನ್ನ ಹಿಡಿಯೋದಕ್ಕೆ ಅಂತ ಓಡಿ ಬರ್ತಾನೆ. ಆದರೆ ಗಿರಿ ಅವರ ಕೈಗೆ ಸಿಗದೆ ಓಡಿ ಹೋಗ್ತಾನೆ. ಮರುದಿನ ಬೆಳಿಗ್ಗೆ ಕಳ್ಳತನ ಆಗಿದ್ದ ಮನೆಗೆ ಸಿಐ ಹರಿಲಾಲ್ ಹಾಗೂ ಪೊಲೀಸ್ನವರು ಬಂದು ಇನ್ವೆಸ್ಟಿಗೇಷನ್ ನ ಮಾಡ್ತಾರೆ. ಅವರಿಗೆ ಅಲ್ಲಿ ಯೂಸ್ಫುಲ್ ಆಗುವಂತಹ ಯಾವುದೇ ಕ್ಲೂಗಳು ಕೂಡ ಸಿಗೋದಿಲ್ಲ. ಗಿರಿ ಕಳ್ಳತನವನ್ನ ಇಲ್ಲಿಗೆ ಸ್ಟಾಪ್ ಮಾಡೋದಿಲ್ಲ. ಸಿಐ ಹರಿಲಾಲ್ಗೆ ಇನ್ನೂ ತೊಂದರೆ ಕೊಡಬೇಕು ಅಂತ ಪ್ರತಿದಿನ ರಾತ್ರಿ ಊರಿನಲ್ಲಿ ಕಳ್ಳತನವನ್ನ ಮಾಡ್ತಾ ಇರ್ತಾನೆ. ಇದರಿಂದ ಸಿಐಗೆ ಊರಿನವರಿಂದ ಸಿಕ್ಕಾಪಟ್ಟೆ ತೊಂದರೆ ಆಗತ್ತೆ. ಎಲ್ಲರೂ ಸಿಐಯನ್ನ ಬಯೋದಿಕ್ಕೆ ಶುರು ಮಾಡ್ತಾರೆ. ಊರಿನವರು ಹಾಗೂ ಹೈಯರ್ ಆಫೀಸರ್ ಗಳ ಪ್ರೆಷರ್ ನಿಂದಾಗಿ ಸಿಐ ಕೂಡ ರಾತ್ರಿ ಎಲ್ಲ ಕಳ್ಳನನ್ನು ಕಂಡು ಹಿಡಿಯೋದಕ್ಕೆ ನೈಟ್ ಡ್ಯೂಟಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನೆಲ್ಲವನ್ನು ನೋಡಿದ ಗಿರಿ ಮನಸ್ಸಿನಲ್ಲೇ ಖುಷಿ ಪಡ್ತಾನೆ. ಮುಂದಿನ ಸೀನ್ ನಲ್ಲಿ ಗಿರಿ ಹೋಟೆಲ್ಗೆ ಹೋದಾಗ ಅವರ ಊರಿನ ತಂಬಿ ಎನ್ನುವ ವ್ಯಕ್ತಿ ಗಿರಿಯ ಹತ್ತಿರ ಬಂದು, ಆ ಕಳ್ಳ ಯಾರ ಮನೆಯಲ್ಲಿ ಬೇಕಾದರೂ ಕಳ್ಳತನ ಮಾಡಬಹುದು, ಆದರೆ ನನ್ನ ಮನೆಯಲ್ಲಿ ಕಳ್ಳತನ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಗಿರಿಯ ಈಗೋ ಹರ್ಟ್ ಆಗತ್ತೆ. ಅದೇ ದಿನ ರಾತ್ರಿ ಅವನ ಮನೆಗೆ ನುಗ್ಗಿ ಕಳ್ಳತನವನ್ನ ಮಾಡಿಬಿಡ್ತಾನೆ. ತಂಬಿಗೆ ಪೊಲಿಟಿಕ್ಸ್ ನಲ್ಲಿ ಸಿಕ್ಕಾಪಟ್ಟೆ ಕಾಂಟ್ಯಾಕ್ಟ್ಸ್ ಇರುತ್ತೆ. ಅವರ ಮೂಲಕ ಸಿಎಗೆ ಕಾಲ್ ಮಾಡಿ ಕಳ್ಳನನ್ನ ಬೇಗ ಹಿಡೀರಿ ಅಂತ ಪ್ರೆಷರ್ ಹಾಕ್ತಾರೆ. ಈ ಕಡೆ ಗಿರಿ ಕೂಡ ತನ್ನ ಮೇಲೆ ಡೌಟ್ ಬರಬಾರದು ಅಂತ ತಾನು ಕೂಡ ಕಳ್ಳನನ್ನು ಹುಡುಕೋ ತರ ನಾಟಕ ಮಾಡ್ತಾನೆ. ನಂತರ ಗಿರಿ ತನಗೆ ಹೋಟೆಲ್ ನಲ್ಲಿ ಅವಮಾನ ಮಾಡಿದ ಶಾಜಿ ಅನ್ನುವನ ಬಗ್ಗೆ ನನಗೆ ಅನುಮಾನ ಇದೆ ಅಂತ ಸಿಐ ಬಳಿ ಚಾಡಿ ಹೇಳ್ತಾನೆ. ಅವನನ್ನ ಸ್ಟೇಷನ್ಗೆ ಕರೆಸಿ ಕಳ್ಳತನ ಮಾಡ್ತಿರೋದು ನೀನೇ ಅಲ್ವಾ ಅಂತ ಸಿಕ್ಕಾಪಟ್ಟೆ ಹೊಡಿತಾರೆ. ತಮ್ಮ ಪೊಲಿಟಿಕಲ್ ಪಾರ್ಟಿಯ ಶಾಜಿಯನ್ನ ಅರೆಸ್ಟ್ ಮಾಡಿದ ಸುದ್ದಿ ಗೊತ್ತಾಗಿ ಸುರೇಶ್ ತಮ್ಮ ಪಾರ್ಟಿ ಮೆಂಬರ್ಸ್ ನ ಸ್ಟೇಷನ್ ನ ಮುಂದೆ ಕರೆದುಕೊಂಡು ಬಂದು ಪ್ರೊಟೆಸ್ಟ್ ಮಾಡ್ತಾನೆ. ಪ್ರೊಟೆಸ್ಟ್ ನಡೀತಾ ಇರುವಾಗ ಗಿರಿ ಬೇಕು ಅಂತಲೇ ಸುರೇಶ್ ಹಾಗೂ ಪಾರ್ಟಿ ಮೆಂಬರ್ಸ್ ಗಳ ಮೇಲೆ ಕೈ ಮಾಡಿ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಬಂದ ಡಿವೈಎಸ್ಪಿ ಸಿಐ ಹರಿಲಾಲ್ಗೆ ಬೈದು ಇನ್ನು 3 ದಿನಗಳಲ್ಲಿ ಕಳ್ಳನನ್ನು ಹಿಡಿಯದೇ ಇದ್ದರೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೊರಟು ಹೋಗುವಂತ ವಾರ್ನ್ ಮಾಡ್ತಾನೆ. ಮುಂದಿನ ಸೀನ್ ನಲ್ಲಿ ಸ್ಟೇಷನ್ ನಲ್ಲಿ ತಲೆ ಕೆಡಿಸಿಕೊಂಡು ಕೂತಿರುವ ಸಿಐ ಹರಿಲಾಲ್ ನ ತೋರಿಸ್ತಾರೆ. ಗಿರಿ ಸಿಐ ಹರಿಲಾಲ್ ನ ಬಳಿ ಬಂದು, ನಮ್ಮ ಸ್ಟೇಷನ್ ನಲ್ಲಿ ಹಳೆ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿರೋ ನನಗೆ ಗೊತ್ತಿರೋ ಒಬ್ಬ ಕಳ್ಳನನ್ನು ಕರೆದುಕೊಂಡು ಬರ್ತೀನಿ. ಇವನೇ ಊರಿನಲ್ಲಿ ಕಳ್ಳತನ ಮಾಡ್ತಿರೋದು ಅಂತ ಅವನನ್ನ ಅರೆಸ್ಟ್ ಮಾಡೋ ತರ ನಾಟಕ ಮಾಡೋಣ. ಆಮೇಲೆ ನಿಜವಾದ ಕಳ್ಳನನ್ನು ಹುಡುಕೋಣ ಅಂತ ಹೇಳ್ತಾನೆ. ಸದ್ಯಕ್ಕೆ ಹೈಯರ್ ಆಫೀಸರ್ ಗಳಿಂದ ಬಚಾವಾಗೋಕೆ ಇದು ಒಳ್ಳೆಯ ಉಪಾಯ ಅಂತ ಸಿಐ ಕೂಡ ಒಪ್ಪಿಗೆ ಕೊಡ್ತಾನೆ. ನಂತರ ಗಿರಿ ತನಗೆ ಬಾರ್ ನಲ್ಲಿ ಸಿಕ್ಕಿದ್ದ ಹಾಗೂ ತನಗೆ ಕಳ್ಳತನ ಮಾಡೋದಕ್ಕೆ ಹೇಳಿಕೊಟ್ಟಿದ್ದ ಮಣಿಯನ್ನ ಮೀಟ್ ಮಾಡಿ
ಮಾಡಿ ಅವನಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳ್ಳತನದ ಕೇಸನ್ನ ಸ್ವಲ್ಪ ದಿನದ ಮಟ್ಟಿಗೆ ಒಪ್ಪಿಕೊಳ್ಳೋಕೆ ಹೇಳ್ತಾನೆ. ಹಣದ ಆಸೆಗೆ ಮಣಿಯನ್ ಕೂಡ ಒಪ್ಕೊಳ್ತಾನೆ. ನಂತರ ಅವನನ್ನ ಅರೆಸ್ಟ್ ಮಾಡುತ್ತಿರುವ ತರ ಡ್ರಾಮಾ ಮಾಡಿ ಊರಿನವರ ಮುಂದೆ ಗಿರಿ ಹೀರೋ ತರ ಬಿಲ್ಡಪ್ ತಗೊಳ್ತಾನೆ. ಕಳ್ಳತನದ ಕೇಸನ್ನ ಗಿರಿನೇ ಸಾಲ್ವ್ ಮಾಡಿದ್ದು ಅಂತ ಊರಿನವರು ಕೂಡ ನಂಬ್ತಾರೆ. ಗಿರಿ ಇಷ್ಟಕ್ಕೆ ಸುಮ್ಮನಿರದೆ ಇನ್ನೊಂದು ಪ್ಲಾನ್ ನ ಮಾಡ್ತಾನೆ. ಮಣಿಯನ್ಗೆ ಊಟ ಕೊಡೋದಕ್ಕೆ ಅಂತ ಹೋಗಿ ಮಣಿಯನ್ ಬಳಿ ಒಂದು ಪ್ರಾಬ್ಲಮ್ ಆಗಿದೆ, ನಮ್ಮ ಸಿಐ ಸ್ಟೇಷನ್ ನಲ್ಲಿ ಪೆಂಡಿಂಗ್ ಇರೋ ಕೇಸ್ಗಳನ್ನ ನಿನ್ನ ಮೇಲೆ ಹಾಕಿ ಜೀವನ ಪೂರ್ತಿ ನಿನ್ನನ್ನ ಜೈಲಿನಲ್ಲಿ ಇರೋ ಹಾಗೆ ಮಾಡಬೇಕು ಅನ್ನೋ ಪ್ಲಾನ್ ನ ಮಾಡಿದ್ದಾನೆ ಅಂತ ಸುಳ್ಳು ಹೇಳ್ತಾನೆ. ಇದನ್ನು ಕೇಳಿದ ಮಣಿಯನ್, ಇದು ಅನ್ಯಾಯ ಸರ್, ನೀವು ನನಗೆ ದ್ರೋಹ ಮಾಡಬಾರದು ಅಂತ ಹೇಳ್ತಾನೆ. ನಂತರ ಗಿರಿ ಒಂದು ಕೀಯನ್ನ ಮಣಿಯನ್ಗೆ ಕೊಟ್ಟು ತಪ್ಪಿಸಿಕೊಂಡು ಹೋಗುವಂತ ಅವನಿಗೆ ಹೇಳಿ ಅಲ್ಲಿಂದ ಹೋಗ್ತಾನೆ. ಮುಂದಿನ ಸೀನ್ ನಲ್ಲಿ ಸಿಐ ಹರಿಲಾಲ್ ಮತ್ತು ಬಾಕಿ ಪೊಲೀಸ್ನವರು ಮಣಿಯನ್ನನ್ನ ಕಳ್ಳತನ ಮಾಡಿದ್ದ ಮನೆಗೆ ಸ್ಥಳ ಮಹಜರು ಮಾಡೋದಕ್ಕೆ ಕರೆದುಕೊಂಡು ಹೋಗ್ತಿರುವಾಗ ಗಿರಿ ಕೊಟ್ಟಿದ್ದ ಕೀಯನ್ನ ಬಳಸಿಕೊಂಡು ಮಣಿಯನ್ ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ಅರೆಸ್ಟ್ ಆಗಿದ್ದ ಕಳ್ಳ ತಪ್ಪಿಸಿಕೊಂಡು ಹೋಗೋದಕ್ಕೆ ಸಿಐ ಹರಿಲಾಲ್ ನ ನೆಗ್ಲಿಜೆನ್ಸಿಯೇ ಕಾರಣ ಅಂತ ಡಿವೈಎಸ್ಪಿ ಸಿಕ್ಕಾಪಟ್ಟೆ ಬೈದು ಹರಿಲಾಲ್ ನ ಸಸ್ಪೆಂಡ್ ಮಾಡ್ತಾರೆ. ಇದೆಲ್ಲ ನಡೆದ ಮೇಲೆ ಹರಿಲಾಲ್ಗೆ ಗೊತ್ತಾಗತ್ತೆ ಇದರಲ್ಲಿ ಗಿರಿಯ ಕೈವಾಡ ಇದೆ ಅಂತ. ತನ್ನ ಮೇಲೆ ಈ ರೀತಿಯ ಸೇಡನ್ನು ತೀರಿಸಿಕೊಂಡ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ವಾಪಸ್ ಡ್ಯೂಟಿಗೆ ಬಂದು ನಿನ್ನನ್ನು ನೋಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ನಂತರದ ಸೀನ್ ನಲ್ಲಿ ಗಿರಿ ಒಂದು ಕೆಲಸದ ಮೇಲೆ ಬ್ಯಾಂಕ್ಗೆ ಹೋಗಿರೋದನ್ನ ತೋರಿಸ್ತಾರೆ. ಅಲ್ಲಿ ಲಕ್ಷ್ಮಿ ಕೂಡ ಬಂದಿರ್ತಾಳೆ. ಅವಳನ್ನ ಮಾತನಾಡಿಸಿ ಇನ್ನೇನು ಹೊರಡುವಾಗ ಗಿರಿಗೆ ಪರಿಚಯವಿದ್ದ ರಾಮಸ್ವಾಮಿ ಬ್ಯಾಂಕ್ ನಿಂದ ಹಣವನ್ನು ಡ್ರಾ ಮಾಡ್ತಿರೋದನ್ನ ಗಿರಿ ಗಮನಿಸ್ತಾನೆ. ಹಾಗೆ ರಾಮಸ್ವಾಮಿ, ಆ ಕಳ್ಳ ಯಾರ ಮನೆಯಲ್ಲಿ ಬೇಕಾದ್ರೂ ಕಳ್ಳತನ ಮಾಡಬಹುದು, ಆದರೆ ನನ್ನ ಮನೆಯಲ್ಲಿ ಕಳ್ಳತನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಗಿರಿ ಬಳಿ ಹೇಳ್ತಾನೆ. ಈ ಕಡೆ ಸಸ್ಪೆಂಡ್ ಆಗಿದ್ದ ಹರಿಲಾಲ್ ಹಾಗೂ ಕಾನ್ಸ್ಟೇಬಲ್ಗಳು ಹೇಗಾದ್ರೂ ಮಾಡಿ ತಪ್ಪಿಸಿಕೊಂಡಿರೋ ಮಣಿಯನ್ನ ಮೊದಲು ಹುಡುಕಬೇಕು, ಆಮೇಲೆ ಗಿರಿಯನ್ನ ನೋಡಿಕೊಳ್ಳೋಣ ಅಂತ ಮಾತನಾಡ್ತಾ ಇರ್ತಾರೆ. ಸಿಐ ಹರಿಲಾಲ್ ಸಸ್ಪೆಂಡ್ ಆದ ಖುಷಿಯಲ್ಲಿ ಗಿರಿ ಮನೆಯಲ್ಲಿ ಮಲಗಿರ್ತಾನೆ. ಆದರೆ ಅವನಿಗೆ ನಿದ್ರೆನೆ ಬರಲ್ಲ. ಕಾರಣ ಅವನು ಮಣಿಯನ್ ಹೇಳಿದ ಹಾಗೆ ಕಳ್ಳತನಕ್ಕೆ ಅಡಿಕ್ಟ್ ಆಗಿರ್ತಾನೆ. ಕಳ್ಳತನದಿಂದ ಅವನಿಗೆ ಸಿಕ್ತಿದ್ದ ಕಿಕ್ ಅವನಿಗೆ ಮತ್ತೆ ಮತ್ತೆ ಬೇಕು ಅಂತ ಅನಿಸ್ತಾ ಇರತ್ತೆ. ಅದರಲ್ಲೂ ಬೆಳಿಗ್ಗೆ ರಾಮಸ್ವಾಮಿ ಬ್ಯಾಂಕ್ ನಿಂದ ಹಣ ವಿಡ್ರಾ ಮಾಡಿದ್ದನ್ನ ನೋಡಿದ ಮೇಲಂತೂ ಕೇಳಬೇಕಾ, ಆ ಹಣವನ್ನು ಕದಿಯವರೆಗೂ ಇವನಿಗೆ ಸಮಾಧಾನ ಆಗಲ್ಲ. ನಂತರ ಆಗಿದ್ದಾಗಲಿ ಅಂತ ತಕ್ಷಣವೇ ರಾಮಸ್ವಾಮಿ ಮನೆಗೆ ಕಳ್ಳತನ ಮಾಡೋದಕ್ಕೆ ಹೋಗ್ತಾನೆ. ಗಿರಿ ರಾಮಸ್ವಾಮಿಯ ಮನೆಯ ಒಳಗೆ ಹೋದಾಗ ಕಳ್ಳ ಬರಬಹುದು ಅಂತ ಮೊದಲೇ ನಿರೀಕ್ಷಿಸಿದ್ದ ರಾಮಸ್ವಾಮಿ ಗಿರಿಯನ್ನ ಹಿಡಿದು ಬಿಡ್ತಾನೆ. ಗಿರಿಯು ಮುಖಕ್ಕೆ ಹಾಕಿದ್ದ ಮಾಸ್ಕ್ ಅನ್ನು ತೆಗೆದಾಗ ರಾಮಸ್ವಾಮಿಗೆ ಗೊತ್ತಾಗತ್ತೆ ಇಷ್ಟು ದಿನ ಊರಿನಲ್ಲಿ ಕಳ್ಳತನ ಮಾಡ್ತಿದ್ದದ್ದು ಗಿರಿ ಅಂತ. ಗಿರಿ ನೀನಾ ಕಳ್ಳ ಅಂತ ರಾಮಸ್ವಾಮಿ ಪ್ರಶ್ನೆ ಮಾಡಿದಾಗ ಗಿರಿ ರಾಮಸ್ವಾಮಿಯ ಕೈಯಿಂದ ತಪ್ಪಿಸಿಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ರಾಮಸ್ವಾಮಿಯು ಕೂಡ ಗಿರಿಯನ್ನು ಹಿಡಿಯುವುದಕ್ಕೆ ಅಂತ ಮನೆಯ ಆಚೆಯವರೆಗೂ ಅಟ್ಟಿಸಿಕೊಂಡು ಬರ್ತಾನೆ. ಆದರೆ ಗಿರಿ ಅವನಿಗೆ ಸಿಗದೆ ಅಲ್ಲಿಂದ ಓಡಿ ಹೋಗ್ತಾನೆ. ಆಗ ರಾಮಸ್ವಾಮಿ, ಊರಿನಲ್ಲಿ ಇಷ್ಟು ದಿನ ಕಳ್ಳತನ ಮಾಡ್ತಿದ್ದುದು ನೀನೇ ಅಂತ ಗೊತ್ತಾಯ್ತು, ನಾಳೆ ನಿನ್ನ ಬಣ್ಣ ಬಯಲು ಮಾಡ್ತೀನಿ ಅಂತ ಗಿರಿಗೆ ಕೇಳೋ ಹಾಗೆ ದೊಡ್ಡದಾಗಿ ಕೂಗ್ತಾನೆ. ಈ ಕಡೆ ರಾಮಸ್ವಾಮಿಯಿಂದ ತಪ್ಪಿಸಿಕೊಂಡು ಬಂದ ಗಿರಿ ಭಯದಿಂದ ಏನು ಮಾಡಬೇಕು ಅಂತ ತಿಳಿಯದೆ ರಾತ್ರೋರಾತ್ರಿನೇ ಊರನ್ನು ಬಿಟ್ಟು ಓಡಿ ಹೋಗ್ತಾನೆ. ಊರಿನ ಹೊರಗಡೆ ಒಂದು ಲಾಡ್ಜ್ ನಲ್ಲಿ ರೂಮ್ ಮಾಡಿಕೊಂಡು ರಾತ್ರಿಯೆಲ್ಲ ಅಲ್ಲೇ ಕಳೀತಾನೆ. ಬೆಳಿಗ್ಗೆ ಆದ್ಮೇಲೆ ಗಿರಿ ತನ್ನ ತಾಯಿ ಊರಿನಲ್ಲಿ ಒಬ್ಬಳೇ ಇದ್ದಾಳೆ, ನನ್ನನ್ನು ಬಿಟ್ಟರೆ ಅವಳಿಗೆ ಬೇರೆ ಯಾರು ಇಲ್ಲ, ಆಗಿದ್ದು ಆಗಲಿ ತಾನು ಊರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಊರಿನ ಕಡೆ ಹೊರಡ್ತಾನೆ. ಗಿರಿ ಇನ್ನೇನು ಊರಿನ ಒಳಗಡೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಗಿರಿಯನ್ನ ನೋಡಿ, ಸುಕುಮಾರನ್ ಸರ್ ನಿನ್ನನ್ನು ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳಿದ್ದಾರೆ ಅಂತ ಜೀಪ್ ನಲ್ಲಿ ಕೂರಿಸಿಕೊಂಡು ಹೋಗ್ತಾನೆ. ಆಗಲೇ ಗಿರಿಗೆ ಕನ್ಫರ್ಮ್ ಆಗುತ್ತೆ ನನ್ನ ಬಗ್ಗೆ ರಾಮಸ್ವಾಮಿ ಸುಕುಮಾರನ್ ಸರ್ ಬಳಿ ಎಲ್ಲವನ್ನು ಹೇಳಿದ್ದಾನೆ ಅಂತ. ಸ್ಪಾಟ್ಗೆ ಹೋಗಿ ನೋಡಿದಾಗ ಗಿರಿಗೆ ಶಾಕ್ ಆಗುವಂತಹ ಒಂದು ಘಟನೆ ನಡೆದಿರುತ್ತೆ. ಅದೇನಂದ್ರೆ ಗಿರಿ ಕಳ್ಳತನ ಮಾಡ್ತಿರೋದನ್ನ ನೋಡಿದ ರಾಮಸ್ವಾಮಿ ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾನೆ. ನಂತರ ರಾಮಸ್ವಾಮಿಯ ಡೆಡ್ ಬಾಡಿಯನ್ನ ಕೆಳಗೆ ಇಳಿಸಿ ನೋಡಿದಾಗ ಗಿರಿಗೆ ರಾಮಸ್ವಾಮಿಯ ಡೆಡ್ ಬಾಡಿಯಿಂದ ಒಂದು ಯುನೀಕ್ ವಾಸನೆ ಬರ್ತಾ ಇರತ್ತೆ. ಹಾಗೆ ಇದೇ ವಾಸನೆ ಚಿತ್ರದ ಸ್ಟಾರ್ಟಿಂಗ್ ನಲ್ಲಿ ಸುಧಾಕರ್ ಅನ್ನೋ ವ್ಯಕ್ತಿ ನೇಣು ಹಾಕಿಕೊಂಡು ಸತ್ತಿದ್ನಲ್ಲ, ಅಲ್ಲಿ ಕೂಡ ಗಿರಿಗೆ ಬಂದಿರುತ್ತೆ. ಅಷ್ಟೇ ಅಲ್ಲದೆ ನೇಣು ಹಾಕಿಕೊಂಡ ಜಾಗದ ಸುತ್ತ ಕೆಲವೊಂದು ಟೈರ್ ಮಾರ್ಕ್ಸ್ ಗಳನ್ನ ನೋಡಿದ ಗಿರಿ ಅಲ್ಲಿನ ಮಣ್ಣಿನ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡ್ತಾನೆ. ಮುಂದಿನ ಸೀನ್ ನಲ್ಲಿ ರಾಮಸ್ವಾಮಿ ಅಂತ್ಯ ಸಂಸ್ಕಾರಕ್ಕೆ ಗಿರಿ ಅವರ ಮನೆಗೆ ಹೋಗಿರೋದನ್ನ ತೋರಿಸ್ತಾರೆ. ರಾಮಸ್ವಾಮಿಯ ಮನೆಯ ಆಚೆ ಹೋಗ್ತಿರುವಾಗ ಗಿರಿಗೆ ಒಂದು ವಿಷಯ ಫ್ಲಾಶ್ ಆಗತ್ತೆ. ನಿನ್ನೆಯ ದಿನ ರಾತ್ರಿ ರಾಮಸ್ವಾಮಿ ಗಿರಿಯನ್ನ ಮನೆಯಿಂದ ಆಚೆ ಅಟ್ಟಿಸಿಕೊಂಡು ಬರುವಾಗ ಗಿರಿ ಒಂದು ವ್ಯಾನ್ ಮನೆಯ ಹೊರಗಡೆ ನಿಂತಿರೋದನ್ನ ಗಮನಿಸಿರ್ತಾನೆ. ಅಲ್ಲಿಗೆ ಹೋಗಿ ನೋಡಿದಾಗ ರಾಮಸ್ವಾಮಿ ನೇಣು ಹಾಕಿಕೊಂಡು ಜಾಗದಲ್ಲಿ ನೋಡಿದ್ದ ಸೇಮ್ ಟೈರ್ ಮಾರ್ಕ್ಸ್ ಇಲ್ಲೂ ಕೂಡ ಇರತ್ತೆ. ಆ ಟೈರ್ ಮಾರ್ಕ್ಸ್ ನ ಫೋಟೋ ಕ್ಲಿಕ್ ಮಾಡ್ತಿರುವಾಗ ಗಿರಿಯ ವಾಟ್ಸ್ಆಪ್ಗೆ ಒಂದು ವಿಡಿಯೋ ಬರುತ್ತೆ. ಅದರಲ್ಲಿ ಗಿರಿ ರಾಮಸ್ವಾಮಿಯ ಮನೆಯಿಂದ ಓಡಿ ಹೋಗ್ತಿರೋ
ಮಾಡ್ತಿರೋದನ್ನ ಯಾರೋ ವಿಡಿಯೋ ಮಾಡಿ ಕಳಿಸಿರ್ತಾರೆ. ಇದರಿಂದ ಗಿರಿಗೆ ರಾಮಸ್ವಾಮಿಯನ್ನ ಯಾರೋ ಕೊಲೆ ಮಾಡಿರ್ಬೇಕೆಂಬ ಅನುಮಾನ ಬರುತ್ತೆ. ಆಗ ಗಿರಿಗೆ ಯಾರೋ ಹತ್ತಿರದಿಂದ ತನ್ನನ್ನೇ ಫಾಲೋ ಮಾಡ್ತಿರುವ ಹಾಗೆ ಅನ್ಸಿ ರಾಮಸ್ವಾಮಿಯ ಮನೆ ಬಳಿ ಹೋಗಿ ನೋಡಿದಾಗ ಅಲ್ಲಿ ಯಾರು ಕೂಡ ಅನುಮಾನ ಬರೋ ರೀತಿ ಇರಲ್ಲ. ವಾಟ್ಸ್ಆಪ್ ಮಾಡಿದ್ದ ನಂಬರ್ಗೆ ಕಾಲ್ ಮಾಡಿದಾಗ ಆ ನಂಬರ್ ಕೂಡ ರೀಚ್ ಆಗ್ತಾ ಇರಲ್ಲ. ಇಲ್ಲಿಗೆ ಈ ಸೀನ್ ಎಂಡ್ ಆಗಿ ಮುಂದಿನ ಸೀನ್ ನಲ್ಲಿ ಗಿರಿ ರಿಟೈರ್ಡ್ ಪೊಲೀಸ್ ಆಫೀಸರ್ ಸೋಮನ್ನ ಮನೆಗೆ ಹೋಗಿ ರಾಮಸ್ವಾಮಿಯ ಸಾವು ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಅಂತ ನನಗೆ ಅನುಮಾನ ಇದೆ ಅಂತ ಹೇಳ್ತಾನೆ. ಇದಕ್ಕೆ ಸೋಮನ್ ನಿನಗೆ ಯಾಕೆ ಹಾಗೆ ಅನಿಸ್ತಿದೆ ಅಂತ ಕೇಳಿದಾಗ ಗಿರಿ ಇಲ್ಲಿಯವರೆಗೆ ತಾನು ಕಳ್ಳತನ ಮಾಡ್ತಿದ್ದ ವಿಷಯವನ್ನು ಸೇರಿಸಿ ಎಲ್ಲಾ ವಿಷಯವನ್ನು ಸೋಮನ್ಗೆ ಹೇಳ್ತಾನೆ. ಇದನ್ನು ಕೇಳಿದ ಸೋಮನ್ ಗಿರಿಯ ಕೆನ್ನೆಗೆ ಭಾರಿಸಿ ಎಷ್ಟು ಸಾರಿ ಹೇಳಿದ್ದೇನೆ ನಿನಗೆ ನಿನ್ನ ಈ ಗುಣವನ್ನ ಬದಲಾಯಿಸಿಕೋ ಅಂತ ಗಿರಿ ಮಾಡಿರೋ ಅಪರಾಧಕ್ಕೆ ಚೆನ್ನಾಗಿ ಬೈತಾನೆ. ನಂತರ ಗಿರಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಸರೆಂಡರ್ ಆಗ್ತೀನಿ ಅಂದಾಗ ಸೋಮನ್ ಬೇಡ ಅಂತ ಅವನನ್ನ ಸಮಾಧಾನ ಮಾಡಿ ಮರುದಿನ ಸೋಮನ್ ಗಿರಿಯನ್ನ ಸೈಕ್ಯಾಟ್ರಿಸ್ಟ್ ಹತ್ತಿರ ಕರೆದುಕೊಂಡು ಹೋಗ್ತಾನೆ. ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಗಿರಿಯನ್ನ ಮಾತನಾಡಿಸಿ ಅವನನ್ನ ಚೆಕ್ ಮಾಡಿ ಸೋಮನ್ ಬಳಿ ಗಿರಿಗೆ ಡಿಸಾರ್ಡರ್ ಆಫ್ ಇಂಪಲ್ಸ್ ಕಂಟ್ರೋಲ್ ಅನ್ನೋ ಪ್ರಾಬ್ಲಮ್ ಇದೆ, ಯಾರಾದರೂ ಇವನನ್ನ ಅವಮಾನ ಮಾಡಿದರೆ ಅಥವಾ ಇವನ ಈಗೋನ ಹರ್ಟ್ ಮಾಡಿದರೆ ಅವರ ಮೇಲೆ ಸೇಡನ್ನ ತೀರಿಸಿಕೊಳ್ಳುವವರೆಗೂ ಗಿರಿಗೆ ಸಮಾಧಾನ ಆಗಲ್ಲ, ಅದನ್ನು ಇವನು ಚಾಲೆಂಜ್ ಆಗಿ ತಗೊಳ್ತಾನೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ಸೋಮನ್ ಒಂದು ಪ್ಲಾನ್ ನ ಮಾಡ್ತಾನೆ. ಗಿರಿನ ರಾಮಸ್ವಾಮಿಯ ಮರ್ಡರ್ ಕೇಸ್ ನಲ್ಲಿ ಇನ್ವಾಲ್ವ್ ಮಾಡಿದರೆ ಆತ ಕಳ್ಳತನವನ್ನು ಮರೆತು ಹೋಗ್ತಾನಂತ ಬೇಕು ಅಂತಲೇ ನಿನ್ನಿಂದ ಈ ಕೇಸನ್ನ ಸಾಲ್ವ್ ಮಾಡೋದಿಕ್ಕೆ ಆಗಲ್ಲ, ನೀನು ಬೇರೆ ಯಾವ್ದಾದ್ರು ಕೇಸನ್ನ ಇನ್ವೆಸ್ಟಿಗೇಟ್ ಮಾಡುವಂತ ಹೇಳಿ ಗಿರಿಯ ಈಗೋನ ಹರ್ಟ್ ಮಾಡ್ತಾನೆ. ಆದರೆ ಗಿರಿ ನಾನು ಈ ಕೇಸನ್ನ ಸಾಲ್ವ್ ಮಾಡೇ ಮಾಡ್ತೀನಿ, ಕೊಲೆಗಾರ ಯಾರು ಅಂತ ಕಂಡು ಹಿಡಿತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ನಂತರ ಗಿರಿ ರಾಮಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಚೆಕ್ ಮಾಡಿದಾಗ ನೇಣು ಹಾಕಿಕೊಂಡಿದ್ದರಿಂದಲೇ ರಾಮಸ್ವಾಮಿಯ ಸಾವಾಗಿದೆ ಅಂತ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ತನಗೆ ವಾಟ್ಸ್ಆಪ್ ಗೆ ವಿಡಿಯೋ ಕಳಿಸಿದ್ದ ನಂಬರ್ ನ ಡೀಟೇಲ್ಸ್ ಅನ್ನ ತೆಗೆದು ಆ ನಂಬರ್ ನ ಓನರ್ ನ ಅಡ್ರೆಸ್ ಅನ್ನ ಪತ್ತೆ ಮಾಡ್ತಾನೆ. ಆ ನಂಬರ್ ತಮಿಳುನಾಡಿನ ಒಬ್ಬ ವ್ಯಕ್ತಿಗೆ ಸೇರಿದ್ದು ಅಂತ ಗೊತ್ತಾದ ಮೇಲೆ ಗಿರಿ ತಮಿಳುನಾಡಿಗೆ ಹೋಗ್ತಾನೆ. ಗಿರಿಗೆ ಇನ್ನೊಂದು ಶಾಕ್ ಕಾದಿರುತ್ತೆ. ಆ ನಂಬರ್ ನ ಓನರ್ 1 ತಿಂಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನನ್ನೋದು ಗಿರಿಗೆ ಇಲ್ಲಿ ಗೊತ್ತಾಗತ್ತೆ. ಕಾರಣ ಕೇಳಿದಾಗ ಫ್ಲವರ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಹೇಳ್ತಾರೆ. ನಂತರ ಗಿರಿ ಅದೇ ಊರಿನ ಕಾನ್ಸ್ಟೇಬಲ್ ಸಹಾಯದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪಣಿಯಣ್ಣ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೆ ತಮಿಳುನಾಡಿನಲ್ಲಿ ಇದೇ ತರಹದ ಸಿಮಿಲರ್ ಕೇಸ್ ಫೈಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾನೆ. ಗಿರಿ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಇರುವಾಗ ಯಾರೋ ಒಬ್ಬರು ಇವನನ್ನ ಫಾಲೋ ಮಾಡ್ತಿರೋದನ್ನ ತೋರಿಸ್ತಾರೆ. ಗಿರಿಗೆ ಈ ವಿಷಯ ಗೊತ್ತಾಗಿ ಅವನನ್ನ ಹಿಡಿದಾಗ ಗೊತ್ತಾಗತ್ತೆ ಇವನು ಬೇರೆ ಯಾರು ಅಲ್ಲ ಮಣಿಯನ್ ಅಂತ. ಪೊಲೀಸರಿಂದ ತಪ್ಪಿಸಿಕೊಂಡ ಮಣಿಯನ್ ತಮಿಳುನಾಡಿಗೆ ಬಂದು ಅಡಗಿಕೊಂಡಿರ್ತಾನೆ. ಗಿರಿ ಮಣಿಯನ್ನ ಬಳಿ ನನ್ನನ್ನು ಯಾಕೆ ಫಾಲೋ ಮಾಡ್ತಿದ್ಯಾ ಅಂತ ಕೇಳಿದಾಗ ನೀನು ನನ್ನನ್ನು ಹಿಡಿಯೋದಕ್ಕೆ ತಮಿಳುನಾಡಿಗೆ ಬಂದಿದ್ಯಾ ಅನ್ಕೊಂಡು ನಿನ್ನನ್ನ ಫಾಲೋ ಮಾಡ್ತಿದ್ದೀನಿ ಅಂತ ನಿಮ್ಮ ಪೊಲೀಸರಿಗೊಂದು ನನ್ನ ದೊಡ್ಡ ನಮಸ್ಕಾರ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಗಿರಿ ವಾಪಸ್ ಕೇರಳಕ್ಕೆ ಬಂದು ಡ್ಯೂಟಿಗೆ ಹಾಜರಾಗಿ ಸ್ಟೇಷನ್ ನಲ್ಲಿ ಕೇಸ್ ಫೈಲ್ ಗಳನ್ನ ಚೆಕ್ ಮಾಡ್ತಾ ಇರುವಾಗ ಗಿರಿಯ ವಾಟ್ಸ್ಆಪ್ಗೆ ಗಿರಿ ಕಳ್ಳತನ ಮಾಡ್ತಿರುವ ಇನ್ನೊಂದು ವಿಡಿಯೋನ ಯಾರೋ ಕಳಿಸ್ತಾರೆ. ಈ ಕಡೆ ಸಸ್ಪೆಂಡ್ ಆಗಿದ್ದ ಹರಿಲಾಲ್ ಗಿರಿಯನ್ನ ಮೀಟ್ ಮಾಡಿ ನೀನು ನನಗೆ ಮಾಡಿದ್ದ ಮೋಸಕ್ಕೆ ತಕ್ಕ ಪ್ರತಿಕಾರ ಖಂಡಿತ ತೀರಿಸಿಕೊಳ್ತೀನಿ ಅಂತ ಹೇಳಿ ಗಿರಿಗೆ ವಾರ್ನ್ ಮಾಡ್ತಾನೆ. ಮುಂದಿನ ಸೀನ್ ನಲ್ಲಿ ಗಿರಿ ರಿಟೈರ್ಡ್ ಪೊಲೀಸ್ ಆಫೀಸರ್ ಸೋಮನ್ನ ಮೀಟ್ ಮಾಡಿ ಸರ್ ನಾನು ತಮಿಳುನಾಡಿಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮ್ಮ ಊರಿನಲ್ಲಿ ಹೇಗೆ ಇಬ್ಬರು ನೇಣು ಹಾಕಿಕೊಂಡು ಸತ್ತಿದ್ದಾರೋ ಹಾಗೆ ತಮಿಳುನಾಡಿನಲ್ಲೂ ಸಹ ಅನೇಕ ಜನರು ಸತ್ತಿದ್ದಾರೆ. ಎಲ್ಲಾ ಸೂಸೈಡ್ ನಲ್ಲೂ ಒಂದು ಕಾಮನ್ ವಿಷಯ ಇದೆ, ಅದು ಸತ್ತಿರುವ ಎಲ್ಲರೂ ಮಿಡಲ್ ಏಜ್ ನವರು ಮತ್ತು ಹಳದಿ ಬಣ್ಣದ ಹೊಸ ಹಗ್ಗವನ್ನು ಯೂಸ್ ಮಾಡಿ ನೇಣು ಹಾಕಿಕೊಂಡಿದ್ದಾರೆ. ಇದೆಲ್ಲವೂ ಒಂದು ಕೋಇನ್ಸಿಡೆನ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲದೆ ಪ್ರತಿಯೊಂದು ಆತ್ಮಹತ್ಯೆಯ ನಡುವೆ ಸರಿಸುಮಾರು 1 ತಿಂಗಳ ಗ್ಯಾಪ್ ಇದೆ. ಹಾಗೆ ಸತ್ತಿರುವ ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆಯಿಂದ ತೊಂದರೆ ಅನುಭವಿಸುತ್ತಿದ್ದವರೇ ಎಂದು ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಗಿರಿಗೆ ಸ್ಟೇಷನ್ ನಿಂದ ಒಂದು ಮರ್ಡರ್ ಆಗಿದೆ, ತಕ್ಷಣ ಹೊರಟು ಬಾ ಅಂತ ಫೋನ್ ಕಾಲ್ ಬರುತ್ತೆ. ಅಲ್ಲಿಗೆ ಹೋಗಿ ನೋಡಿದಾಗ ಅದೇ ಊರಿನ ಒಬ್ಬ ಮಹಿಳೆ ಕೆರೆಯ ಬಳಿ ನಿಗೂಢವಾಗಿ ಸತ್ತು ಹೋಗಿರ್ತಾಳೆ. ಇಲ್ಲಿ ಗಿರಿಗೆ ಊರಿನಲ್ಲಿ ನಡೆದ ಆತ್ಮಹತ್ಯೆಗಳಿಗೂ ಹಾಗೂ ಈ ಮಹಿಳೆಯ ಸಾವಿಗೂ ಏನಾದ್ರೂ ಲಿಂಕ್ ಇರಬಹುದಾ ಅನ್ನೋ ಒಂದು ಅನುಮಾನ ಬರುತ್ತೆ. ಸೋಮನ್ನ ಜೊತೆ ಕೇಸ್ನ ಬಗ್ಗೆ ಮಾತನಾಡುತ್ತಿದ್ದಾಗ ಗಿರಿಗೆ ಒಂದು ವಿಷಯ ಫ್ಲಾಶ್ ಆಗತ್ತೆ. ಇಲ್ಲಿ ತನಕ ನಡೆದ ಎಲ್ಲಾ ಕೇಸ್ಗಳನ್ನ ಮತ್ತೊಮ್ಮೆ ಚೆಕ್ ಮಾಡಿದಾಗ ಇಲ್ಲಿ ಈ ಕೇಸ್ನ ಒಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಆಗತ್ತೆ. ಅದೇ ಇಲ್ಲಿಯ ತನಕ ತಮಿಳುನಾಡು ಮತ್ತು ಕೇರಳದಲ್ಲಿ ಏನು ಆತ್ಮಹತ್ಯೆ ಆಗಿರುತ್ತಲ್ಲ ಅವೆಲ್ಲ ಅಮಾವಾಸ್ಯೆಯ ದಿನ ಒಂದು ಪ್ರತ್ಯೇಕ ಜಾತಿಯವರದ್ದೇ ಆಗಿರುತ್ತೆ. ಈ ವಿಷಯವನ್ನು ಕೇಳಿದ ಸೋಮನ್ ಈ ಕೇಸ್ನಲ್ಲಿ ನಾವು ಆಫೀಸರ್ ಸುಕುಮಾರ್ ಅವರ ಹೆಲ್ಪ್ ಅನ್ನ ತೆಗೆದುಕೊಳ್ಳೋಣ ಅಂತ ಗಿರಿಗೆ ಹೇಳ್ತಾರೆ. ಹೀಗಿರುವಾಗ ಗಿರಿಗೆ ಇನ್ನೊಂದು ಪ್ರಾಬ್ಲಮ್ ಎದುರಾಗತ್ತೆ. ತಪ್ಪಿಸಿಕೊಂಡಿದ್ದ ಮಣಿಯನ್ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿರ್ತಾನೆ. ಮಣಿಯನ್ನಲ್ಲಿ ಕಳ್ಳತನಕ್ಕೆ ತಾನೇ ಕಾರಣ ಅಂತ ಹೇಳ್ಬಿಡ್ತಾನೇನೋ ಅಂತ ಗಿರಿಗೆ ಟೆನ್ಷನ್ ಆಗತ್ತೆ. ಆದರೆ ಮಣಿಯನ್ ಕಳ್ಳತನಕ್ಕೆ ಹಾಗೂ ತಾನು ತಪ್ಪಿಸಿಕೊಳ್ಳೋದಕ್ಕೆ ಗಿರಿಯ ಕಾರಣ ಅನ್ನೋ ವಿಷಯನ ಯಾರಿಗೂ ಹೇಳೋದಿಲ್ಲ. ನಂತರ ಗಿರಿ ಮಣಿಯನ್ನ ಮೀಟ್ ಮಾಡಿ ನಿನಗೆ ಶಿಕ್ಷೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ.
ಮುಂದಿನ ಸೀನ್ ನಲ್ಲಿ ಆಫೀಸರ್ ಸುಕುಮಾರನ್ಗೆ ಇಲ್ಲಿಯವರೆಗೆ ನಡೆದ ಎಲ್ಲಾ ವಿಷಯವನ್ನು ಹೇಳಿ ಕೊನೆಯದಾಗಿ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯ ಹ್ಯಾಂಡ್ ಬ್ಯಾಗ್ ಅನ್ನು ಚೆಕ್ ಮಾಡಿಸಿದಾಗ ಅದರಲ್ಲಿ ಒಂದು ಪೂಜೆಯ ಸಾಮಗ್ರಿಗಳ ಲಿಸ್ಟ್ ಇರುತ್ತೆ. ಅದಲ್ಲದೆ ಎಲ್ಲಾ ಡೆಡ್ ಬಾಡಿಗಳಿಂದ ಬರ್ತಿದ್ದ ಅದೇ ಯುನಿಕ್ ವಾಸನೆ ಆ ಸಾಮಗ್ರಿಗಳ ಲಿಸ್ಟ್ ಇರೋ ಲೆಟರ್ ನಿಂದಲೂ ಕೂಡ ಬರ್ತಾ ಇರತ್ತೆ. ಇದನ್ನ ಗಿರಿ ಅಬ್ಸರ್ವ್ ಮಾಡ್ತಾನೆ. ಇಮಿಡಿಯೇಟ್ಲಿ ಗಿರಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ವಿಕ್ಟಿಮ್ಸ್ ಗಳ ಮನೆಗೆ ಹೋಗಿ ಫ್ಯಾಮಿಲಿ ಮೆಂಬರ್ಸ್ ಬಳಿ ಎನ್ಕ್ವೈರಿ ಮಾಡ್ತಾನೆ. ಆಗ ಗಿರಿಗೆ ಸತ್ತಿರುವ ಎಲ್ಲರೂ ಸಾಯೋದಕ್ಕೂ ಮುಂಚೆ ಒಂದು ವಿಶೇಷ ಪೂಜೆಯನ್ನ ಮಾಡಬೇಕು ಅಂತಿದ್ದರು ಅನ್ನೋ ವಿಷಯ ಗೊತ್ತಾಗತ್ತೆ. ಆದರೆ ಯಾವುದು ಆ ಪೂಜೆ, ಅದರ ಹೆಸರೇನು, ಅದರ ಬಗ್ಗಿನ ಡೀಟೇಲ್ಸ್ ಮಾತ್ರ ಯಾರಿಗೂ ಗೊತ್ತಿರಲ್ಲ. ಹಾಗೆ ಆ ವಿಕ್ಟಿಮ್ಸ್ ಗಳ ಮನೆಯಲ್ಲಿ ಸಿಕ್ಕಿದ್ದ ಪೂಜೆ ಸಾಮಗ್ರಿಗಳ ಲಿಸ್ಟ್ ನಿಂದ ಸಹ ಆ ಯುನೀಕ್ ವಾಸನೆ ಬರ್ತಾ ಇರತ್ತೆ. ನಂತರ ಗಿರಿ ಈ ಪೂಜೆಯ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು ಅಂತ ಆ ಸಾಮಗ್ರಿಗಳಿರೋ ಲಿಸ್ಟ್ ಅನ್ನು ತೆಗೆದುಕೊಂಡು ಒಬ್ಬರು ಸ್ವಾಮೀಜಿಯ ಬಳಿ ಹೋಗಿ ಲಿಸ್ಟ್ ಅನ್ನು ಅವರಿಗೆ ಕೊಟ್ಟು ಈ ಲಿಸ್ಟ್ ನಲ್ಲಿರೋ ಸಾಮಗ್ರಿಗಳನ್ನ ಯಾವ ಪೂಜೆಗೆ ಬಳಸ್ತಾರಂತ ಕೇಳ್ತಾನೆ. ಸ್ವಾಮೀಜಿ ಆ ಪೂಜಾ ಸಾಮಗ್ರಿಯ ಲಿಸ್ಟ್ ಅನ್ನು ನೋಡಿ ಒಂದು ಕ್ಷಣ ಶಾಕ್ ಆಗ್ತಾರೆ. ಈ ಪೂಜೆ ಮಾಡಿಸುವವರು ಇನ್ನೂ ಬದುಕಿದ್ದಾರ ಅಂತ ಕೇಳ್ತಾನೆ. ಅದಕ್ಕೆ ಗಿರಿ ಇಲ್ಲ ಸ್ವಾಮೀಜಿ ಅಂತ ಹೇಳಿದಾಗ ಸ್ವಾಮೀಜಿ ಇಂತಹ ಪೂಜೆಗಳನ್ನ ನಮ್ಮ ಆಶ್ರಮದಲ್ಲಿ ಮಾಡೋದಿಲ್ಲ. ಈ ಲಿಸ್ಟ್ ನಲ್ಲಿರುವ ಪೂಜಾ ಸಾಮಗ್ರಿಗಳನ್ನ ಮಾಟ ಮಂತ್ರ ಹಾಗೂ ತಾಂತ್ರಿಕ ಪೂಜೆಗಳಲ್ಲಿ ಬಳಸ್ತಾರೆ. ಮುಖ್ಯವಾಗಿ ಈ ತರಹದ ಪೂಜೆಯನ್ನ ಅಮಾವಾಸ್ಯ ದಿವಸ ಒಂದು ನರಬಲಿಯನ್ನ ಕೊಟ್ಟು ಅವರ ಆತ್ಮವನ್ನ ವಶೀಕರಣ ಮಾಡಿಕೊಳ್ತಾರೆ. ಇದರಿಂದ ತಾಂತ್ರಿಕರಿಗೆ ಅಮರತ್ವ ಮತ್ತು ವಿಶೇಷ ಶಕ್ತಿ ಸಿಗುತ್ತದೆ ಅಂತ ಹೇಳ್ತಾರೆ. ಈ ರೀತಿಯ ಪೂಜೆಯನ್ನ ಮೊದಲು ಕೇರಳ ಮತ್ತು ತಮಿಳುನಾಡಿನ ಬಾರ್ಡರ್ ನಲ್ಲಿರುವ ಒಂದು ಬುಡಕಟ್ಟು ಜನಾಂಗದವರು ಒಂದು ಪ್ರತ್ಯೇಕ ದೇವಸ್ಥಾನದಲ್ಲಿ ಮಾಡ್ತಾ ಇದ್ರು. ಆ ದೇವಸ್ಥಾನದ ಬಗ್ಗೆ ಹಾಗೂ ಪೂಜೆಯ ಬಗ್ಗೆ ಪೂರ್ತಿ ಡೀಟೇಲ್ಸ್ ಒಂದು ಗ್ರಂಥದಲ್ಲಿ ಬರೆದಿತ್ತು. ಅನೇಕ ವರ್ಷಗಳ ಹಿಂದೆ ನಮ್ಮ ಆಶ್ರಮದಲ್ಲಿ ಒಬ್ಬ ಹುಡುಗ ರಾತ್ರಿ ಸ್ಮಶಾನಕ್ಕೆ ಹೋಗಿ ಈ ರೀತಿಯ ಪೂಜೆ ಮಾಡೋದನ್ನ ಕಲಿತಿದ್ದ. ನನಗೆ ಸಂಶಯ ಬಂದು ಅವನನ್ನು ಈ ಆಶ್ರಮದಿಂದ ಹೊರಗೆ ಹಾಕಿಬಿಟ್ಟೆ. ಆತ ಅವನೊಂದಿಗೆ ಆ ಗ್ರಂಥವನ್ನು ಸಹ ತೆಗೆದುಕೊಂಡು ಹೋಗಿದ್ದಾನೆ. ಇದರಿಂದಾಗಿ ಆ ದೇವಸ್ಥಾನ ಇರುವ ಜಾಗವನ್ನು ನಾನು ನಿನಗೆ ಹೇಳಲು ಸಾಧ್ಯ ಇಲ್ಲ ಅಂತ ಗಿರಿಗೆ ಹೇಳ್ತಾರೆ. ಸ್ವಾಮೀಜಿ ಹೇಳಿದ್ದನ್ನ ಕೇಳಿದ ಗಿರಿಗೆ ತಮ್ಮ ಊರಿನ ಪೂಜಾರಿಯಾಗಿರುವ ರಾಘವನ್ನ ಮೇಲೆ ಅನುಮಾನ ಬರುತ್ತೆ. ತಕ್ಷಣ ಅವನ ಬಳಿ ಹೋಗಿ ಆ ಪೂಜಾ ಸಾಮಗ್ರಿಗಳ ಲಿಸ್ಟ್ ಅನ್ನ ಅವನಿಗೆ ಕೊಟ್ಟು ಅವನ ಎಕ್ಸ್ಪ್ರೆಷನ್ ನ ಗಿರಿ ಚೆಕ್ ಮಾಡ್ತಾನೆ. ಆದರೆ ರಾಘವನ್ಗೆ ಆ ಪೂಜೆಯ ಬಗ್ಗೆ ಏನು ಸಹ ಗೊತ್ತಿರಲ್ಲ. ಈ ಪೂಜೆಯ ಬಗ್ಗೆ ನಮ್ಮ ಊರಿನ ಮನೋಹರ್ ಅವರನ್ನ ಕೇಳಿ ಏನಾದರೂ ಗೊತ್ತಾಗಬಹುದು ಅಂತ ರಾಘವನ್ ಗಿರಿಗೆ ಹೇಳ್ತಾನೆ. ಗಿರಿ ಲಕ್ಷ್ಮಿಯ ತಂದೆ ಮನೋಹರ್ನ ಮನೆಗೆ ಹೋಗಿ ವಿಚಾರಿಸಿದಾಗ ಮನೋಹರ್ ನನಗೆ ಇದರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಆದರೆ ಇವತ್ತು ನಮ್ಮ ಮನೆಗೆ ದೊರೆಸ್ವಾಮಿ ಬಂದಿದ್ದಾರೆ, ಅವರನ್ನು ಕೇಳೋಣ ಅಂತ ಮನೋಹರ್ ಗಿರಿಯನ್ನ ಕರೆದುಕೊಂಡು ಹೋಗ್ತಾನೆ. ಮುಂದಿನ ಸೀನ್ ನಲ್ಲಿ ಗಿರಿ ಮತ್ತು ಮನೋಹರ್ ದೊರೆಸ್ವಾಮಿ ಹತ್ತಿರ ಕೇಳಿದಾಗ ದೊರೆಸ್ವಾಮಿ ಈ ಪೂಜೆಯನ್ನ ತಮಿಳುನಾಡಿನಲ್ಲಿ ಮಾಡ್ತಾರಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ದೊರೆಸ್ವಾಮಿ ಗಿರಿಯ ಎದುರಿನಿಂದ ಹೋಗ್ತಿರುವಾಗ ಆತನ ಬಟ್ಟೆಯಿಂದ ಸತ್ತಿದ್ದ ವಿಕ್ಟಿಮ್ಸ್ ಗಳ ಬಟ್ಟೆಯಿಂದ ಬರ್ತಿದ್ದ ಆ ಯುನೀಕ್ ವಾಸನೆ ಬರ್ತಾ ಇರತ್ತೆ. ಇದನ್ನ ಅಬ್ಸರ್ವ್ ಮಾಡಿದ ಗಿರಿ ನಿಮ್ಮನ್ನ ಒಂದು ಬಾರಿ ಮೀಟ್ ಮಾಡಿ ಕೇಸ್ ನ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ದೊರೆಸ್ವಾಮಿಯ ನಂಬರ್ ಅನ್ನ ತಗೊಳ್ತಾನೆ. ನಂತರ ಗಿರಿಗೆ ಈ ಎಲ್ಲಾ ಕೊಲೆಗಳಿಗೆ ಕಾರಣ ದೊರೆಸ್ವಾಮಿ ಇರಬೇಕು, ಅವನೇ ಈ ತಾಂತ್ರಿಕ ಪೂಜೆಗಳನ್ನು ಮಾಡಿ ಅಮಾಯಕರನ್ನ ಬಲಿ ಕೊಡ್ತಾ ಇದ್ದಾನೆ ಅನ್ನೋ ಒಂದು ಅನುಮಾನ ಬರುತ್ತೆ. ಇವನನ್ನ ಹೇಗಾದ್ರೂ ಮಾಡಿ ಸಾಕ್ಷಿ ಸಮೇತ ಹಿಡಿಬೇಕು ಅಂತ ಗಿರಿ ಆಗ ಡಿಸೈಡ್ ಮಾಡ್ತಾನೆ. ಮುಂದಿನ ಸೀನ್ ನಲ್ಲಿ ಗಿರಿ ಆಶ್ರಮಕ್ಕೆ ಹೋಗಿ ಸ್ವಾಮೀಜಿಯ ಬಳಿ ಕಾಡಿನಲ್ಲಿರುವ ದೇವಸ್ಥಾನದ ಬಗ್ಗೆ ವಿಚಾರಿಸ್ತಾನೆ. ಹಾಗೆ ರಿಟೈರ್ ಫಾರೆಸ್ಟ್ ಆಫೀಸರ್ ಗಳ ಬಳಿ ಹೋಗಿ ಆ ದೇವಸ್ಥಾನದ ಲೊಕೇಶನ್ ನ ತಿಳಿದುಕೊಂಡು ಆ ದೇವಸ್ಥಾನವನ್ನು ಹುಡುಕಿಕೊಂಡು ಹೋಗ್ತಾನೆ. ಅಲ್ಲದೆ ಇವತ್ತು ಅಮಾವಾಸ್ಯೆ ಆದ್ದರಿಂದ ಈ ದಿನ ಖಂಡಿತ ಒಂದು ಕೊಲೆ ನಡೆಯುತ್ತೆ ಅಂತ ರಾತ್ರಿ ಇಡೀ ದೇವಸ್ಥಾನವನ್ನ ಗಿರಿ ಹುಡುಕ್ತಾನೆ. ಹೀಗಿರುವಾಗ ಆಫೀಸರ್ ಸುಕುಮಾರನ್ ಗಿರಿಗೆ ಕಾಲ್ ಮಾಡಿ ದೊರೆಸ್ವಾಮಿ ಯಾವುದೋ ಒಂದು ಪೂಜೆಗೆ ಅಂತ ಲಕ್ಷ್ಮಿಯನ್ನ ಕರೆದುಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾನೆ. ತಾನು ಇಷ್ಟಪಡುತ್ತಿರುವ ಲಕ್ಷ್ಮಿಯನ್ನ ದೊರೆಸ್ವಾಮಿ ಕರೆದುಕೊಂಡು ಹೋಗಿದ್ದನ್ನ ಕೇಳಿದ ಗಿರಿ ತುಂಬಾ ಗಾಬರಿಯಿಂದ ಬೇಗನೆ ದೇವಸ್ಥಾನ ಹುಡುಕುವುದಕ್ಕೆ ಶುರು ಮಾಡ್ತಾನೆ. ತುಂಬಾ ಹೊತ್ತು ಹುಡುಕಿದ ನಂತರ ಗಿರಿಗೆ ಒಂದು ಗುಹೆಯ ಬಳಿ ಲೈಟ್ ಕಾಣುತ್ತೆ. ಆ ಗುಹೆಯ ಬಳಿ ಇರುವ ಪಾಳು ಬಿದ್ದ ದೇವಸ್ಥಾನ ಬಳಿಗೆ ಹೋಗಿ ನೋಡಿದಾಗ ಪೂಜೆಗೆ ಎಲ್ಲಾ ತಯಾರಿ ನಡೆದಿರುತ್ತೆ. ಹಾಗೆ ಪಕ್ಕದಲ್ಲೇ ಲಕ್ಷ್ಮಿಯನ್ನ ಬಲಿ ಕೊಡೋದಕ್ಕೆ ಆಕೆಯ ಕುತ್ತಿಗೆಗೆ ಹಗ್ಗವನ್ನ ಕಟ್ಟಿರ್ತಾರೆ. ಇದನ್ನು ನೋಡಿದ ಗಿರಿ ತಕ್ಷಣವೇ ಹೋಗಿ ಲಕ್ಷ್ಮಿಯ ಕುತ್ತಿಗೆಗೆ ಹಾಕಿದ್ದ ಹಗ್ಗವನ್ನು ಬಿಚ್ಚಿ ಅವಳನ್ನ ಕಾಪಾಡುವುದಕ್ಕೆ ಪ್ರಯತ್ನ ಪಡ್ತಾನೆ. ಹೀಗಿರುವಾಗ ಯಾರೋ ಒಬ್ಬರು ಹಿಂದಿನಿಂದ ಬಂದು ಗಿರಿಯ ತಲೆಗೆ ಬಲವಾಗಿ ಹೊಡೆದು ಅವನ ಪ್ರಜ್ಞೆಯನ್ನು ತಪ್ಪಿಸಿ ಅವನ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ಬಲಿ ಕೊಡುವುದಕ್ಕೆ ಸಿದ್ಧ ಮಾಡಿರ್ತಾರೆ. ಗಿರಿಗೆ ಪ್ರಜ್ಞೆ ಬಂದು ಕಣ್ತೆರೆದು ನೋಡಿದಾಗಲೇ ಗೊತ್ತಾಗತ್ತೆ ತಾನು ಅನುಮಾನ ಪಟ್ಟಂತೆ ಈ ಕೊಲೆಗಳಿಗೆ ಕಾರಣ ದೊರೆಸ್ವಾಮಿಯೇ ಅಂತ. ನಂತರ ದೊರೆಸ್ವಾಮಿ ಗಿರಿಗೆ ನಿನ್ನನ್ನು ಇವತ್ತು ಬಲಿ ಕೊಡ್ತೀನಿ, ಹಾಗೆ ನೀನು ಕಳ್ಳತನ ಮಾಡ್ತಿದ್ದ ವಿಡಿಯೋನ ಲೀಕ್ ಮಾಡಿ ಅವಮಾನದಿಂದ ನೀನು ಸೂಸೈಡ್ ಮಾಡ್ಕೊಂಡಿದ್ದೀಯಾ ಅಂತ ಜನರೆಲ್ಲ ನಂಬೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಗಿರಿ ದೊರೆಸ್ವಾಮಿಯ ಕೈಯಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾಗ ಈ ಚಿತ್ರದ ಅಲ್ಟಿಮೇಟ್ ಹಾಗೂ ಯಾರು ಕೂಡ ಊಹೆ ಮಾಡೋದಕ್ಕೆ ಆಗದೆ ಇರೋ ಟ್ವಿಸ್ಟ್ ರಿವೀಲ್ ಆಗತ್ತೆ. ಅದೇನಂದ್ರೆ ದೊರೆಸ್ವಾಮಿ ಒಬ್ಬನೇ ಈ ಕೊಲೆಗಳಿಗೆ ಕಾರಣ ಆಗಿರುವುದಿಲ್ಲ. ಗಿರಿ ಇಷ್ಟಪಡ್ತಿದ್ದ ಲಕ್ಷ್ಮಿ ಕೂಡ ಈ ಎಲ್ಲಾ ಕೊಲೆಗಳಲ್ಲಿ ಭಾಗಿಯಾಗಿರ್ತಾಳೆ. ಇದಷ್ಟೇ ಅಲ್ಲದೆ ಲಕ್ಷ್ಮಿ ಒಬ್ಬಳು ಟ್ರಾನ್ಸ್ಜೆಂಡರ್. ಆ ಕಡೆ ಹುಡುಗಿ ಕೂಡ ಅಲ್ಲ, ಈ ಕಡೆ ಹುಡುಗನೂ ಕೂಡ ಅಲ್ಲ ಅನ್ನೋ ವಿಷಯ ಗಿರಿಗೆ ಗೊತ್ತಾಗತ್ತೆ. ಇಂಥವರಿಂದ ಪೂಜೆ ಮಾಡಿಸಿ ನರಬಲಿ ಕೊಟ್ಟರೆ ಜಾಸ್ತಿ ಯಶಸ್ಸು ಹಾಗೂ ಅಮರತ್ವ ಸಿಗುತ್ತೆ ಅಂತ ದೊರೆಸ್ವಾಮಿ ಲಕ್ಷ್ಮಿಯ ಬ್ರೇನ್ ವಾಶ್ ಮಾಡಿ ಅವಳನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾನೆ. ಲಕ್ಷ್ಮಿ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದು ಅವಳ ಮನೆಯವರಿಗೂ ಸಹ ಗೊತ್ತಿರಲ್ಲ. ಇವಳು ಟ್ರಾನ್ಸ್ಜೆಂಡರ್ ಆಗಿರುವ ಕಾರಣಕ್ಕೆ
ಕಾರಣಕ್ಕೆ ಇವಳ ಮನೆಯವರು ಇದುವರೆಗೆ ಮದುವೆಯನ್ನ ಕೂಡ ಮಾಡಿರಲ್ಲ. ಇದನ್ನೆಲ್ಲವನ್ನು ತಿಳಿದ ಗಿರಿ ದುಃಖ ಮತ್ತು ಬೇಜಾರಿನಿಂದ ಲಕ್ಷ್ಮಿಯನ್ನ ಇದೆಲ್ಲ ಸರಿ ಇಲ್ಲ, ನನ್ನ ಮಾತನ್ನು ಕೇಳುವಂತ ಹೇಳ್ತಾನೆ. ಆದರೆ ಲಕ್ಷ್ಮಿ ಆಲ್ರೆಡಿ ದೊರೆಸ್ವಾಮಿಯ ಮಾಯೆಯಲ್ಲಿ ಬಿದ್ದಿರ್ತಾಳೆ. ನಂತರ ದೊರೆಸ್ವಾಮಿ ಮತ್ತು ಲಕ್ಷ್ಮಿ ಗಿರಿಯನ್ನ ಬಲಿ ಕೊಡೋದಕ್ಕೆ ಸಿದ್ಧತೆ ಮಾಡ್ತಿರುವಾಗ ಗಿರಿ ತನ್ನ ಪಾಕೆಟ್ ನಲ್ಲಿದ್ದ ಲೈಟರ್ ನಿಂದ ಹಗ್ಗವನ್ನು ಸುಟ್ಟು ಎಸ್ಕೇಪ್ ಆಗ್ತಾನೆ. ನಂತರ ದೊರೆಸ್ವಾಮಿ ಮತ್ತು ಗಿರಿಯ ನಡುವೆ ಫೈಟ್ ಆಗತ್ತೆ. ಇನ್ನೇನು ದೊರೆಸ್ವಾಮಿ ಮತ್ತು ಲಕ್ಷ್ಮಿ ಗಿರಿಯನ್ನ ಬಲಿ ಕೊಡಬೇಕು ಅನ್ನುವಷ್ಟರಲ್ಲಿ ಗಿರಿ ಬುದ್ಧಿವಂತಿಕೆಯಿಂದ ದೊರೆಸ್ವಾಮಿಯ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ಅವನನ್ನ ಕೊಂದು ಹಾಕ್ತಾನೆ. ನಂತರ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಲಕ್ಷ್ಮಿಯನ್ನ ಟ್ರೀಟ್ಮೆಂಟ್ಗೆ ಅಂತ ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ. ಇದಾದ ಕೆಲವು ತಿಂಗಳುಗಳ ನಂತರ ಗಿರಿಗೆ SIT ಡಿಪಾರ್ಟ್ಮೆಂಟ್ ನಲ್ಲಿ ಪ್ರಮೋಷನ್ ಆಗತ್ತೆ. ಗಿರಿ ಸೂಸೈಡ್ ಕೇಸ್ ಗಳನ್ನ ಸಾಲ್ವ್ ಮಾಡಿದ್ದನ್ನ ನೋಡಿ ಇವನಿಗೆ ಪ್ರಮೋಷನ್ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಆದ ಮೇಲಾದರೂ ಗಿರಿ ಕಳ್ಳತನ ಮಾಡೋದನ್ನ ನಿಲ್ಲಿಸ್ತಾನ ಅನ್ನೋ ಒಂದು ಕ್ವಶನ್ ಮಾರ್ಕ್ ನ ಮೂಲಕ ಈ ಸಿನಿಮಾ ಎಂಡ್ ಆಗತ್ತೆ. ಸೊ ಇದಾಗಿತ್ತು ಮಿಸ್ಟ್ರಿ ಥ್ರಿಲ್ಲರ್ ಕೂಮನ್ ಸಿನಿಮಾದ ಕನ್ನಡದ ಎಕ್ಸ್ಪ್ಲನೇಷನ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಯಾವ ಸಿನಿಮಾನ ಕನ್ನಡ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮೂವೀಸ್ ಮತ್ತು ವೆಬ್ ಸೀರೀಸ್ ಗಳ ರಿವ್ಯೂ, ರೆಕಮೆಂಡೇಶನ್ ಹಾಗೂ ಎಕ್ಸ್ಪ್ಲನೇಷನ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.